ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 24-25ನೇ ಸಾಲಿನ ಈ ಚುನಾವಣೆ ಅಂಗವಾಗಿ ಇವತ್ತು ಏನು ನಾವು ಸಾಧು ಮಠ ದೇವಸ್ಥಾನದಿಂದ ಪೂಜೆ ಸಲ್ಲಿಸ್ತಾ ನಮ್ಮ ರಾಜ್ಯದಲ್ಲಿ ಭಾರತ ದೇಶದಲ್ಲಿ NDA ಮೈತ್ರಿ ಆಗಿರೋದ್ರಿಂದ ನಮ್ಮ ತಾಲೂಕಲ್ಲೂ ಕೂಡ JDS ಮತ್ತು BJP ಮೈತ್ರಿಯಾಗಿ ನಾವು ಒಟ್ಟಿಗೆ ಚುನಾವಣೆಗೆ ಸಲ ಸ್ಪರ್ಧೆ ನಮ್ಮ ಅಭ್ಯರ್ಥಿಗಳನ್ನ ಸ್ಪರ್ಧೆ ಕಣಕ್ಕಿಳಿಸಿದ್ದೇವೆ. ಅದಕ್ಕಾಗಿ ಇವತ್ತು ಪ್ರಥಮವಾಗಿ ನಮ್ಮ JDSನ ಹಿರಿಯ ಮುಖಂಡರಾದ ಸನ್ಮಾನ್ಯ ನರಸಿಂಹಯ್ಯನವರು ಮತ್ತು ಮಾಚಕೊಂಡಳ್ಳಿ ಕೃಷ್ಣಪ್ಪನವರು, ಕೌನ್ಸಿಲರ್ ರವಿಯವರು, ನಮ್ಮ ದೇವರಾಜ್ ಅವರು ಲಾಸ್ಟ್ ಟೈಮ್ ನಮ್ಮ ಜೊತೆ ನಿಂತು ಕೆಲವೇ ಓಟಲ್ಲಿ ಸೋತರು. ಹಾಗೆ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾದ ತಾನಾ ಪ್ರಭುದೇವ್ ಅವರು, ನಮ್ಮ ನಾಗೇಶ್ ಅವರು, ವೆಂಕಟೇಶ್ ಬಾಬು ಅವರು, ನಮ್ಮ ಬಸವರಾಜ್ ಅವರು, ಆಚಾರ್ಯರು, ಎಲ್ಲ ಮಹಿಳೆಯರು ಮತ್ತು ಎಲ್ಲ ಮುಖಂಡರುಗಳು ಭಾಳ ಜನ ಇದ್ದೀರಿ. ಅದರ ಜೊತೆಗೆ ಅಭ್ಯರ್ಥಿಗಳಿಗೆ ಈಗಾಗಲೇ ಎಲ್ಲರೂ ಕೂಡ ಘೋಷಣೆ ಮಾಡಿದ್ದೀವಿ. ಬರೋ 2ನೇ ತಾರೀಕು ಚುನಾವಣೆ ಇದೆ. ತಾವೆಲ್ಲ ಯೋಚನೆ ಮಾಡಿ ಏನಂದರೆ 27ನೇ ತಾರೀಕು ನಮಗೆ ಚಿಹ್ನೆ ಕೊಡೋದು. ನೀವು 27ನೇ ತಾರೀಕುವರೆಗೂ ಸುಮ್ಮನೆ ಕೂತ್ಕೊಂಬೇಡಿ, ಬ್ಯಾಚ್ ವೈಸು ಇಲ್ಲಿಂದ ಹೋದರೆ ಇವತ್ತು ತೂಬ್ಗೆರೆ ಘಾಟಿವರೆಗೂ ಮುಗಿಸಿ, ನಾಡಿದ್ದು ಅಮಾಮು ಶಿವಪುರ ಕಡೆಯಿಂದ ಹಿಡಿದ್ರೆ ನಂದಿ ಬೆಟ್ಟದ ಬುಡಕ್ಕೆ ಬಂದುಬಿಡ್ಬೇಕು ಹಿಂಗಾಸಿ, ಹಂಗೆ ಮೆಳೆಕೋಟೆ ಕ್ರಾಸು ರಾಜಘಟ್ಟ, ಈ ಥರ ನೀವು ವ್ಯವಸ್ಥಿತವಾಗಿ ಮಾಡ್ಕೊಂಡು ಈ ಕಡೆ ತಾಲೂಕಾಗೆ 2 ದಿನ, ಆ ಕಡೆ 2 ದಿನ ನೀವು ಕೆಲಸ ಮಾಡಬೇಕು. ಈ ಭಾಳ ಮುಖ್ಯವಾಗಿ ಇವತ್ತು ತಾಲೂಕು ಸೊಸೈಟಿ, ನಾನು ಒಂದು 30-35 ವರ್ಷ ಅಲ್ಲಿ ಡೈರೆಕ್ಟರ್ ಆಗಿದ್ದನು, ಅಧ್ಯಕ್ಷ. ಇಡೀ ರಾಜ್ಯದಲ್ಲಿ ಅತ್ಯುತ್ತಮ ಸಹಕಾರ ಸಂಘ ಅಂತ ಅವಾರ್ಡ್ ತೊಗೊಂಡಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ. ಇವತ್ತು ಭಾಳ ಉತ್ತಮವಾಗಿ ಆರ್ಥಿಕವಾಗಿ ಎಲ್ಲ ಚಟುವಟಿಕೆ ಕೂಡ ಭಾಳ ಉತ್ತಮವಾಗಿದೆ. ಒಂದು 50 ಜನ ನೌಕರರಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಚುನಾವಣೆ ಬಂದಾಗ ಹಿಂದೆ ಏನಾಗಿತ್ತು ಅಂದರೆ ಬೋರ್ಡ್ ಕಾಂಗ್ರೆಸ್ನವ್ರದ್ದೆ, ನಾನು ಒಬ್ಬನು, ನಮ್ಮ ದೇವರಾಜಣ್ಣಗೆ ಸೋತಿದ್ರು, ನಾನು ಮತ್ತು ನಮ್ಮ ಕೊನೆಗಟ್ಟ ಆನಂದ್ ಅವರು ಇಬ್ಬರು ಗೆದ್ದಿದ್ವಿ. ಹಂಗಾಗಿ ಬೇಕಾದಷ್ಟು ನಿರ್ಣಯಗಳನ್ನ ನಮ್ಮ ಆಂಜನಗೌಡರು ಇದ್ದರು. ಆಂಜನಗೌಡರು ಇಲ್ಲಿ ಬರ್ರಿ, ನಮ್ಮ ಆಂಜನಗೌಡರು ಕೂಡ ಹಿಂದೆ ಅಧ್ಯಕ್ಷ ಆಗಿದ್ದರು. ನಾವೆಲ್ಲ ಕೂಡ ಕ್ಷೇತ್ರ ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ರು. ಸನ್ಮಾನ್ಯ ಚುಂಚೇಗೌಡರು, ಆ ಕೆಂಪೇಗೌಡರು ಅವರು ಇವ್ರ ಮಾತು ಕೇಳಿ ಇದಕ್ಕೆ ಅವಕಾಶ ಕೊಡಲಿಲ್ಲ, ನಮಗೆ ಹೆಚ್ಚು ಮೆಜಾರಿಟಿ ಇರಲಿಲ್ಲ. ಅದರಿಂದ ದಯಮಾಡಿ ಈ ಸಲ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ತಾವೆಲ್ಲ ಕೂಡ ಇವರು ಆ ಭಾಗದವರು ಈ ಭಾಗದವರು ಅಂತ ಹೇಳಿದೆ, ನಾವೇ ಅಭ್ಯರ್ಥಿಗಳು ಅನ್ನೋ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು. ಅವತ್ತು ಮುತುವರ್ಜಿಯಿಂದ ಏನು ನಿಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ, ಎಲ್ಲ ಊರಲ್ಲೂ ನಮ್ಮ ಮುಖಂಡರುಗಳಿದ್ದಾರೆ, 2 ಪಾರ್ಟಿ ಮುಖಂಡರುಗಳು, ಎಲ್ಲ ಮತದಾರನ ಕರ್ಕೊಂಡು ಹೋಗಿ ಓಟ್ ಹಾಕ್ಸ್ತಕ್ಕಂಥ ಕೆಲಸ ತಾವೆಲ್ಲ ಮಾಡಬೇಕು. ಅಭ್ಯರ್ಥಿಗಳು ಆ ಕಡೆ ಹೋದ್ಮೇಲೆ ನೀವು ಸಾಯಂಕಾಲ ಮನೆಗೆ ಹೋಗಿ, ನಿಮ್ಮೂರದ್ದು ಲೀಸ್ಟ್ ಇರ್ತದೆ, ಮನೆಗೆ ಹೋಗಿ ಕೂತ್ಕೊಂಡು ಅವ್ರಿಗೆ ಮನವೊಲಿಸಿ ಹಿಂಗೆ 5 ಓಟು ಇದಕ್ಕೆ ಹಾಕಬೇಕು ಅಂತೇಳಿ, ನಮಗೆ 5 ಓಟನ್ನು ನಮ್ಮ 8 ಓಟಿಗೂ ನಮ್ಮ ಇದಕ್ಕೆ NDAಗೆ ಓಟ್ ಹಾಕಬೇಕು ಅಂತೇಳಿ, ಆ ಓಟ್ ಹಾಕೋ ಮಾದರಿನೂ ತೋರಿಸ್ಬೇಕು ಅವ್ರಿಗೆ. ಏನಾಗ್ತದೆ, BCMB ಆಂಜನಗೌಡರು ನಿಂತಿರೋದು ಒಂದೇ ಬ್ಯಾಲೆಟ್ ಪೇಪರ್ ಇರ್ತದೆ, ಒಂದು, ಅದ್ರಾಗೆ ಕ್ಯಾಂಡಿಡೇಟ್ ಎಷ್ಟಿರ್ತಾರೋ ಗೊತ್ತಿಲ್ಲ. ಆಮೇಲೆ ಜನರಲ್ಲು ಸಪ್ರೇಟ್ 2 ಕ್ಯಾಂಡಿಡೇಟು, ಅದರ 4 ಇರ್ತಾರೋ 6 ಇರ್ತಾರೋ, ನಮ್ಮವ್ರು 2 ಗುರುತಿಸ್ಬೇಕು. ಲೇಡಿದು 2 ಇರ್ತದೆ, 2ರಲ್ಲಿ 4 ಜನ ಇರ್ತಾರೋ ಏನೋ, ನಮ್ಮದು 2 ಓಟ್ ಹಾಕಬೇಕು. ಆ ಬ್ಯಾಲೆಟ್ ಪೇಪರ್ಗಿದು ಜನರಲ್ಗೆ 2, BCMBಗೆ 1, SCಗೆ 1, STಗೆ 1 ಸಪ್ರೇಟಾಗಿ ಹಾಕಬೇಕು. ಲಾಸ್ಟ್ ಟೈಮ್ ಒಂದು ಸಲ ಏನು ಮಾಡಿದ್ರು ಅಂದರೆ ಎಲ್ಲ ಒಂದೇ ಸಲ ಪಿನ್ ಮಾಡಿ ಕೊಟ್ಬಿಟ್ಟಿದ್ರು, ಒಂದಷ್ಟು ಮ್ಯಾಗ್ಲಿರೋ ಕೊತ್ಬಿಟ್ಟು ಹಂಗೆ ಹಾಕಿ ಬಂದುಬಿಟ್ಟಿದ್ರು. ಈ ಸಲ ಚುನಾವಣಾ ಅಧಿಕಾರಿಗೆ ಹೇಳಿ ಅದು ಸಪ್ರೇಟ್ ಕೊಡೋಂಗೆ ವ್ಯವಸ್ಥೆ ಮಾಡೋಣ, ಎಲ್ಲರೂ ಹೇಳೋಣ, ಅದನ್ನು ಹೇಳ್ಬಿಟ್ಟು. ಇಷ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ತಾಲೂಕು ಸೊಸೈಟಿ ನಮ್ಮ ಕೈಗೆ ತಗೊಬೇಕು. ನಾವು ಮುಂದೆ ಕ್ಷೇತ್ರವಾರು ವಿಂಗಡಣೆ ಆರಿಸಿ ಬರ್ತಕ್ಕಂಥ ನಿರ್ದೇಶಕರು ನಾವು ನಿಮ್ಮ ಹಿಂದೆ ಇರ್ತೀವಿ, ಒಳಗಡೆಗೆ ಬರ್ತೀವಿ, ಈಚೆ ನಿಮ್ಮ ಜೊತೆ ಇರ್ತೀವಿ, ಮಾರ್ಗದರ್ಶನ ನೀಡ್ತಿರ್ತೀವಿ. ಈರೆಲ್ಲ ಆ ಕ್ಷೇತ್ರ ಮಾಡೋದ್ರ ಬಗ್ಗೆ ಆಂಜನಗೌಡರು ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಹಳಬರು ಭಾಳ ಜನ ಕಂಟೆಸ್ಟ್ ಮಾಡಿಲ್ಲ ಈ ಸಲ ನಮ್ಮಲ್ಲಿ. ಹಾಗಾಗಿ ತಮಗೆಲ್ಲರೂ ಕೂಡ ಬೆಳಗ್ಗೆನೇ ಇವತ್ತು ಶುಕ್ರವಾರ ದಿನ ಒಳ್ಳೆಯ ದಿನ ಪೂಜೆ ಮಾಡಿದ್ದೀವಿ. ಎಲ್ಲರೂ ಜಯ ಆಗಲಿ ಅಂತೇಳಿ ಎಲ್ಲರೂ ಕಾಯ ವಾಚ ಮನಸ ಕೆಲಸ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ NDA. ದೊಡ್ಡಬಳ್ಳಾಪುರದಲ್ಲಿ ದಿವಂಗತ ಸನ್ಮಾನ್ಯ G. ರಾಮೇಗೌಡರು ಸ್ಥಾಪನೆ ಮಾಡಿರ್ತಕ್ಕಂಥ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ನವೆಂಬರ್ 2ನೇ ತಾರೀಕು ನಡೆಯಲಿದೆ. ಇದಕ್ಕೆ ನಾವು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕೇಂದ್ರದಲ್ಲಿ ಏನು ನಮ್ಮ ಜಾತ್ಯತೀತ ಜನತಾದಳ
ಸಮ್ಮಿಶ್ರ ಆಗಿ ಎನ್ ಡಿ ಎ ಆಗಿದೆ. ಅದರ ಮುಖಾಂತರ ಇವತ್ತು ಚಾಲನೆಯನ್ನು ಕೊಡೋದಕ್ಕೆ ಈ ಒಂದು ಸಾಧುಮಠದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹಯ್ಯನವರೇ, ಇದುವರೆಗೂ ಕೂಡ ಸಹಕಾರ ಸಂಘದಲ್ಲಿ ತಮ್ಮ ಅನುಭವವನ್ನು ಪಡೆದು ಸಹಕಾರ ಸಂಘದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀನಾರಾಯಣರವರೇ, ಬಿ ಜೆ ಪಿ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ವರವರೇ, ನಮ್ಮ ಗಂಟಗಾನಹಳ್ಳಿ ಬಾಬು ಸರ್ ಅವರೇ, ದೊಡ್ಡಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ರವಿಕುಮಾರ್ ಅವರೇ, ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ಲ ಅಭ್ಯರ್ಥಿ ಬಂಧುಗಳೇ, ಈಗಾಗಲೇ ಸನ್ಮಾನ್ಯ ಲಕ್ಷ್ಮೀನಾರಾಯಣರವರು ಮಾತನಾಡಿದ್ದಾರೆ. ಏನು ನಾವು 8 ಸ್ಥಾನಗಳಿಗೆ ಪರಸ್ಪರ ಇಬ್ಬರೂ ಕೂಡ ಹಂಚಿಕೆಯನ್ನು ಮಾಡಿಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಹಿಂದೇನೂ ಕೂಡ ಸಮ್ಮಿಶ್ರವಾಗಿ ನಮ್ಮ JDS ಪಕ್ಷನೂ ಕೂಡ ಅಲ್ಲಿ ಅಧಿಕಾರವನ್ನು ಪಡೆದಿತ್ತು. 3-4 ಜನ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿದ್ದರು. ಈ ಬಾರಿಯೂ ಕೂಡ ನಮ್ಮ ಎರಡೂ ಪಕ್ಷಗಳು ಸಮ್ಮಿಶ್ರ ಆಗಿ ನಾವೆಲ್ಲ ಕೂಡ ಬಹುಶಃ 6,000 ಚಿಲ್ಲರೆ ಏನು ಓಟಿದೆ ಇಡೀ ತಾಲೂಕು ಸುತ್ತಕ್ಕಂಥ ಭಾಳ ದೊಡ್ಡ ಪ್ರಯಾಸದ ಕೆಲಸ ನಮ್ಮ ಮುಂದೆ, ಸವಾಲು ನಮ್ಮ ಮುಂದೆ ಇದೆ. ಯಾಕೆಂತ ಹೇಳಿದ್ರೆ 27ನೇ ತಾರೀಕು ಚಿಹ್ನೆ ಕೊಟ್ಟ ಮೇಲೆ ನಮ್ಗೆ ಉಳಿತಕ್ಕಂಥದ್ದೇ ಕೇವಲ 5 ದಿನಗಳು. ಇದು ದೊಡ್ಡ ಸವಾಲಾಗುತ್ತೆ. ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವೇ ಅಭ್ಯರ್ಥಿ ಅಂತ ನಾವು ಮನದಟ್ಟು ಮಾಡಿಕೊಂಡು ನಮ್ಮ ಮುಂದಿನ ಹೆಜ್ಜೆಗಳನ್ನ ಇಟ್ಟು ಸಂಘಟನಾತ್ಮಕವಾಗಿ ನಾವು ಮತದಾರರನ್ನು ಓಲೈಸಿ ಆ TAPMCSನ ಆ ಅಧಿಕಾರವನ್ನು ನಮ್ಮ NDA ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ತಾವೆಲ್ಲ ಸಹಕಾರಿ ಆಗಬೇಕು ಅಂತ ಹೇಳಿ ಈ ದಿನ ಈ ಪೂಜಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ಮಾನ್ಯ ಅಭ್ಯರ್ಥಿಗಳು, ತಾಲೂಕಿನ ಎಲ್ಲ ಮುಖಂಡರು ಕೂಡ ನಾನು ಅಭಿನಂದನೆಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ತೂಪ್ಗೆರೆ ಹೋಬಳಿಯ ಸಾಧುಮಠದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಲ್ಲಿ ನಮ್ಮ JDS ಹಾಗೂ BJPಯ ಎಲ್ಲ ಮುಖಂಡರುಗಳು ಒಟ್ಟಾರೆ ಸೇರಿ ಏನು ಇವತ್ತು ಜಾತ್ಯತೀತ ಜನತಾದಳದ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿಯವರು ಹಾಗೂ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಏನಿವತ್ತು NDA ಏನು ಮಾಡಿದ್ದಾರೆ, ಅದೇ ರೀತಿಯೂ ಸಹ ನಮ್ಮ ತಾಲೂಕಿನಲ್ಲೂ ಸಹ ಇನ್ನು ಮುಂದೆ ಇಬ್ಬರೂ ಸಹ NDA ಆಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಇದೇ ಥರ ಮಾಡ್ಕೊಂಡು ಮೈತ್ರಿ ಮಾಡಿಕೊಂಡು ನಾವು ಮುಂಬರುವ ಚುನಾವಣೆಗಳಲ್ಲೂ ಸಹ ಇದೇ ರೀತಿ ಎಲ್ಲ ಜೊತೆಯಾಗಿ ಹೋಗಿ ತಾಲೂಕು ಆಡಳಿತವನ್ನು ಗಟ್ಟಿಗೊಳಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ಏನು ನಾವು ಮಾಡ್ಕೊಂಡಿದ್ದೀವಿ, 8 ಜನ ಇವತ್ತು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಈಗಾಗಲೇ ಚುನಾವಣೆಗೆ ಇವತ್ತು ಪ್ರಾರಂಭಿಸ್ತಾ ಇದ್ದೀವಿ. 8 ಜನನೂ ಸಹ ಎಲ್ಲ ಮುಖಂಡರ ಒಂದು ಮಾರ್ಗದರ್ಶನ ಪಡೆದು ಎಲ್ಲ ಮನೆಗೂ ತೆರಳಿ ಎಲ್ಲರೂ ಸಹ ಒಟ್ಟಾರೆ 8 ಮತಗಳನ್ನು ಯಾವುದೇ ಒಂದು ಮಿಸ್ ಆಗದಂಗೆ 8 ಮತಗಳನ್ನು ಪ್ರತಿಯೊಬ್ಬರು ಸಹ 8 ಕೇಳಿಕೊಂಡು ತಾಲೂಕಿನ ಈ ನಮ್ಮ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ನಿಷ್ಠೆಯಿಂದ ಏನು ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ, ಇದನ್ನು ತಾಲೂಕು ಸೊಸೈಟಿಗೆ ಎಲ್ಲರನ್ನು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಉತ್ತಮವಾದಂಥ ಒಂದು ವಾತಾವರಣ ಮಾಡಬೇಕು ಅಂತೇಳಿ ತಮ್ಮೆಲ್ಲರನ್ನ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವಮೂಲೆಯಲ್ಲಿ ಈಗಾಗಲೇ ಪೂಜಾ ನೆರವೇರಿಸಿ ಏನು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ NDA ಅಲಯನ್ಸ್ ಆಗಿದೆ, ಅದೇ ರೀತಿ ಈಗಾಗಲೇ ನಗರಸಭೆ ಅಲಯನ್ಸ್ ಆಗಿ JDS ಮತ್ತು BJP ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಈಗ ತಾಲೂಕು ವ್ಯವಸಾಯ ತನ್ನ ಮಾರುಕಟ್ಟೆ ಎಲೆಕ್ಷನ್ ಬಂದಿದೆ. ಅದರಲ್ಲಿ B ಕ್ಯಾಟಗರಿಯಿಂದ 8 ಜನ, A ಕ್ಯಾಟಗರಿಯಿಂದ 5 ಜನ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಚುನಾವಣಾ ಕಣಕ್ಕೆ NDA ಅಭ್ಯರ್ಥಿಗಳಾಗಿ 8 ಜನ ಇಳಿದಿದ್ದಾರೆ. ದಯಮಾಡಿ ತಾಲೂಕು ಜನರಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ನೀವು ಅವ್ರಿಗೊಂದು ಓಟು ಇವ್ರಿಗೊಂದು ಓಟು ಹಾಕಬೇಡಿ. NDA ಅಭ್ಯರ್ಥಿಗಳು 8 ಜನಕ್ಕೆ ನೀವು ಮತ ಚಲಾಯಿಸೋದ್ರ ಮೂಲಕ ಸೊಸೈಟಿಯನ್ನು NDA ಸೊಸೈಟಿಯಾಗಿ ತಾವು ಆರಿಸಿ ಕಳಿಸಬೇಕು. ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ MPಗಳು ಮತ್ತು ತಾಲೂಕಿನ ಶಾಸಕರು ವಿಶ್ವಾಸಕ್ಕೆ ತಗೊಂಡು ಇನ್ನೂ ಹೆಚ್ಚಿನ ಅನುದಾನಗಳು ಸೊಸೈಟಿಯಲ್ಲಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ. ಆ ಜೊತೆಯಲ್ಲಿ ಈಗಾಗಲೇ ಜನತಾ ಬಜಾರ್ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಇಲ್ಲೇ ಇರ್ತಕ್ಕಂಥ ಆನಂದ್ ಅವರು ಅಧ್ಯಕ್ಷ ಆಗಿದ್ದರು, ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷ ಆಗಿದ್ದರು, ಆಂಜನಗೌಡರು ಅಧ್ಯಕ್ಷ ಆಗಿದ್ದರು. ಅವರವರ ಅಧ್ಯಕ್ಷ ಅವಧಿಯಲ್ಲಿ ಜನತಾ ಬಜಾರ್ನ ಉನ್ನತೀಕರಣ ಮಾಡಲಿಕ್ಕೆ ಹೆಚ್ಚು ಶ್ರಮ ತಗೊಂಡಿದ್ದಾರೆ. ಇನ್ನು ಮುಂದೆನೂ ಕೂಡ 8 ಜನ ಗೆಲ್ಲಿಸಿದ್ದೆ ಆದಲ್ಲಿ ಇನ್ನೂ ಜನತಾ ಬಜಾರು ಮತ್ತು ತಾಲೂಕು ವ್ಯವಸಾಯವನ್ನು ಮಾರಾಟ ಮಂಡಳಿ ಇನ್ನೂ ತಾಲೂಕಿನಲ್ಲಿ ಅಭಿವೃದ್ಧಿ ಹೊಂದೋಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ಈ ಒಂದು ಚುನಾವಣೆ ಪ್ರಚಾರನ ಇಲ್ಲಿಂದ ಶುರು ಮಾಡ್ತಾರೆ. 6,000 ಓಟಿದೆ.
6,000 ಜನಕ್ಕೂ ತಲುಪಕ್ಕಾಗಲ್ಲ. ಊರಿನ ಮುಖಂಡರುಗಳು ಪಾಂಪ್ಲೆಟ್ ಹಿಡ್ಕೊಂಡು ಅಭ್ಯರ್ಥಿಗಳನ್ನ ಪರಿಚಯ ಮಾಡ್ಕೊಂಡು ನಿಮ್ಮ ಲೀಡರ್ಗಳ ಮುಖಾಂತರ ಹೇಳ್ಬೇಕು ಅಂತ ಎಲ್ರಿಗೂ ಅನಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. 8 ಜನ ಕ್ಯಾಂಡಿಡೇಟ್ ನಿಂತ್ಕೊಂಡ್ರಪ್ಪ, ಎಲ್ಲಾದ್ರಪ್ಪ. ಆಯ್ತು.